ಆತ್ಮೀಯ 4 ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ. ಬಂಧುಗಳೇ, ತಾವೆಲ್ಲ ಕೋರ್ಟ್ ವಿಚಾರದಲ್ಲಿ ಭಾಳ ಆಶಾಭಾವನೆ ಇಟ್ಕೊಂಡಿದ್ದಂಥದ್ದು, ಏನೋ ಆಗೋಗುತ್ತೆ, ನಮಗೆ ಒಳ್ಳೇದಾಗ್ಬೋದೇನೋ ಅಂತ ತುಂಬ ಕನಸ್ಕೊಂಡಿದ್ದಂಥದ್ದು. ಅದಕ್ಕೆ ಏನಾಗಿದೆ ಇವತ್ತು ಅಂತಂದರೆ, ಮುಂದಿನ ತಿಂಗಳು ಆಗಸ್ಟ್ಗೆ ಕೋರ್ಟ್ ಹಿಯರಿಂಗ್ ಹೋಗಿದೆ. ಆಲ್ರೆಡಿ ಸಂಸ್ಥೆ ಲಾಯರ್ ಅವರು ನಾವು 12% ನೌಕರಿಗೆ ಕೊಟ್ಟಿದ್ದೀವಿ ಅನ್ನುವಂಥ ವಿಚಾರದಲ್ಲಿ ವಾದ ಮಂಡನೆ ಮಾಡಿದ್ದಾರೆ. ಆದರೆ ಇದು ಕೆಲವೊಂದು ಕಾಲ ನಡೆದು ಕ್ಲೋಸ್ ಆಗ್ಬೋದು ಈ ಕೇಸು. ಯಾಕೆ ಅಂತಂದರೆ, ನಮ್ಮ ಸಂಘಟನೆಗಳ ಕಡೆಯಿಂದ ಸರಿಯಾದಂಥ ರೀತಿಯಲ್ಲಿ ಅಫಿಡವಿಟ್ಗಳಿಗೆ ಹಾಕಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇಲ್ವೇನೋ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥದ್ದು. ತಮಗೆಲ್ಲ ಗೊತ್ತಿದೆ, ಈ ಸಂಘಟನೆಗಳಿಂದ ಮುಖ್ಯವಾಗಿ ಈ ರೀತಿ ನಮಗೆ ಅನ್ಯಾಯ ಆಗಿರುವಂಥದ್ದು ಅಂತ. ಹಿಂದೆ ಎಲ್ಲ ಈ ಸಂಘಟನೆಯಲ್ಲಿ ಹೇಳ್ತಾ ಇದ್ರು, ಹಿಂದೆ 30ನೇ ತಾರೀಕು ಲಾಸ್ಟು ಜೂನ್ 30ರಲ್ಲಿ ಏನು ಕನ್ಸಿಲೇಷನ್ ಇದೆ, ಕನ್ಸಿಲೇಷನ್ನಲ್ಲಿ ಆಗುತ್ತೆ ಅಂತ ಅಂದಾಗ ಅಲ್ಲೂ ಕೂಡ 15ನೇ ತಾರೀಕು ಕೊಟ್ಟಿದ್ದಾರೆ. ಏನು ಸಾರಿಗೆ ಸಚಿವರು ಮತ್ತು ಯಾರು ವ್ಯವಸ್ಥಾಪಕ ನಿರ್ದೇಶಕರುಗಳೆಲ್ಲ ಮಾತಾಡಿದ್ದಾರೆ. 15ನೇ ತಾರೀಕಿಗೆ ಡೇಟ್ ಕೊಟ್ಟಿದ್ದಾರೆ, ನಮ್ಗೆ ಅಷ್ಟರೊಳಗಡೆ ಮಾಡಿಕೊಡ್ತಾರೆ ಅಂತ. ಏನು ಮಾಡಿದ್ರು? ಏಕಪಕ್ಷೀಯವಾಗಿ 12% ಅದು 1/4/2025 ಜಾರಿ ಮಾಡಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಈ ಸಂಘಟನೆಗಳ ವೈಫಲ್ಯವೇ ಇವತ್ತು ಇಂಥ ಪರಿಸ್ಥಿತಿ ಬಂದಿರುವಂಥದ್ದು. ಇಷ್ಟೆಲ್ಲ ಆದ್ರೂ ಕೂಡ ಯಾವುದೇ ರೀತಿ ದೃಢ ನಿರ್ಧಾರ ತಗೊಂಡು ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು ಯಾರಿಗೂ ಮನಸ್ಸಿಲ್ಲ. 30 ವರ್ಷದಿಂದ ಇದೇ ಥರ ಆಗೋಗಿದೆ. ನೌಕರರ ಬದುಕು ಮೂರಾ ಬಟ್ಟೆ ಆಗಿದೆ. ಸರ್ಕಾರಗಳು ಮಾತುಕತೆಗಳು ಮಾಡ್ತವೆ, ಏಕಪಕ್ಷೀಯವಾಗಿ ನಿರ್ಧಾರ ತಗೊಳ್ತವೆ. ಅದನ್ನು ತಡೆಯೋ ಶಕ್ತಿ ಈ ಸಂಘಟನೆಗಳಿಗೆ ಇಲ್ಲ. ಯಾಕಪ್ಪ ಇಲ್ಲ ಅಂತ ಅಂದರೆ, 17 ಸಂಘಟನೆಗಳು ಇರೋದ್ರಿಂದ ಯಾರನ್ನ ಕೇಳಬೇಕು, ಯಾರನ್ನ ಬಿಡಬೇಕು ಅನ್ನುವಂಥ ವಿಚಾರ ನೌಕರಿಗೆ ಗೊಂದಲ ಆಗಿದೆ. ಜೊತೆಗೆ ಸರ್ಕಾರ ಮತ್ತು ಆಡಳಿತ ಮಂಡಳಿ ಕೂಡ ಒಬ್ಬೊಬ್ಬರನ್ನ ಒಂದೊಂದು ಸಂಘಟನೆಗಳನ್ನ ಒಂದೊಂದು ರೀತಿಲಿ ಯುಟಿಲೈಸ್ ಮಾಡಿಕೊಂಡು ಅವ್ರ ಆಡಳಿತ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡ್ತಾ ಇದೆಯೇ ಹೊರತು ನೌಕರಿಗೆ ನ್ಯಾಯ ಕೊಡುವಂಥ ಕೆಲಸ ಆಗ್ತಾ ಇಲ್ಲ. ಇದಕ್ಕೆ ಮುಖ್ಯವಾಗಿ ಇಷ್ಟೆಲ್ಲ ವೀಕ್ನೆಸ್ಗೆ ಕಾರಣ ಈ ಏನು ಗೊಂದಲ, ಈ ಸಂಘಟನೆಗಳು ಕಿತ್ತಾಟಗಳಿದ್ದಾವೆ, ಇದನ್ನೇ ಎಂಕೇಸ್ ಮಾಡಿಕೊಂಡು ಆಟ ಆಡ್ತಾ ಇದೆ. ಅದಕ್ಕೆ ನಾನು ಹೇಳುವಂಥದ್ದು ಇಷ್ಟೇ, ಈಗೇನು ಇದಾಗಿದೆ ಇದಕ್ಕೆ ಪರಿಹಾರ ಏನು ಮಾಡಬೇಕು ಅಂತೇಳಿ ಎಲ್ಲರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಮತ್ತು ಕೆಲವೊಂದಷ್ಟು ಜನ ಏನಣ್ಣ ಈ ವಿಚಾರ ಬಂದಾಗ ನೀವೇನು ಮಾತಾಡಲಿಲ್ಲ, ಮಾತಾಡಿದ್ರು ವಿಚಾರ ಹೇಳಿ ತಿಳಿಸಿ ಅಂತ ಹೇಳ್ತಾಯಿದ್ರು. ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ, ಬೇಸರ ಆಗೋಗಿತ್ತು. ಏನಪ್ಪ ಈ ಥರ ಅನ್ಯಾಯ ಆಯಿತು, ಆದ್ರೂ ಯಾವ ಸಂಘಟನೆನೂ ಏನೂ ಮಾತಾಡ್ತಾ ಇಲ್ಲ. ಏನು ಇವರು ನಂಬ್ಕೊಂಡು ನೌಕರರು ಯಾವ ರೀತಿ ಕೆಲಸ ಮಾಡಬೇಕು, ಸಂಘಟನೆಗಳು ಇಲ್ದಲೇ ರೀತಿಲಿ ಸರ್ಕಾರ ಆಡಳಿತ ಮಂಡಳಿ ನಡ್ಕೊಂಡಿದ್ದೆ. ಏನು ಮಾಡಬೇಕು, ನನಗೆ ಬೇಸರ ಆಗೋಗಿ ನಾನು ಸುಮ್ಮನೆ ಇದ್ದೆ. ಕೆಲವೊಂದಷ್ಟು ಜನ ಎಲ್ಲ ಫೋನ್ ಮಾಡಿ ಮೆಸೇಜ್ ಮಾಡಿ ಇದ್ರ ಬಗ್ಗೆ ಮಾತಾಡೋಣ, 12% ಏಕಪಕ್ಷೀಯ ನಿರ್ಧಾರ ಮಾಡೋದು ವಿಚಾರ ಏನು ಎತ್ತು ಅಂತ ನನಗೆ ಅಸಮಾಧಾನ ಆಗಿತ್ತು. ಅದರಿಂದ ನಾನು ಎಲ್ಲರ ಜೊತೆ ಚರ್ಚೆ ಮಾಡ್ತಾಯಿದ್ದೆ. ಜೊತೆಗೆ ಇನ್ನೊಂದಷ್ಟು ಜನ ನೀವು ಕೊಟ್ಟಿರೋಂಥ ದೂರುಗಳು ಏನಾಯಿತು ಎತ್ತಾಯಿತು ಅಂತ ಅವು ಕೂಡ ಒಂದೊಂದು ಹಂತದಲ್ಲಿ ಬರ್ತಾ ಇದ್ದಾವೆ. ಅದನ್ನು ಕೂಡ ನಾನು ಮುಂದುವರಿಸ್ತಾ ಇದ್ದೇನೆ. ಈಗೇನು 12% ವಿಚಾರ ಇದೆ, ಇದನ್ನು ಕೂಡ ನಾವು ನೌಕರುಗಳ ಜೊತೆ ಎಲ್ಲ ಚರ್ಚೆ ಮಾಡ್ತಾ ಇದ್ದೇನೆ. ಏನು ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ. ಈ ಸಂಘಟನೆಗಳನ್ನ ನಂಬ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ ಅನ್ನುವಂಥ ವಿಚಾರ. ಯಾಕೆಂದರೆ ಇವತ್ತು ಕೋರ್ಟ್ಗೆ ಸರಿಯಾದಂಥ ಅಫಿಡೇವಿಟ್ಗಳು ಮಗದೊಂದು ಮಾಡ್ತಾ ಇಲ್ಲದಲ್ಲೇ ಇರೋದ್ರಿಂದ ಇದು ಡಿಲೇ ಆಗ್ತಿದೆ. ಮತ್ತು ಈಗ ಆಲ್ರೆಡಿ ಕನ್ಸಿಲೇಷನ್ನಲ್ಲಿ 15ನೇ ತಾರೀಕು, ಇದೇ ತಿಂಗಳು 15ನೇ ತಾರೀಕು ಕೊಟ್ಟಿದ್ದಾರೆ. ಈಗ ಹಿಂಗೆ ಮುಂದೆ ಹೋಯ್ತಲೇ ಇದ್ರೆ ಅವು ಸಾಯಲ್ಲ, ಕೋಲು ಮುರಿಯಲ್ಲ ಅನ್ನೋ ರೀತಿ ಪರಿಸ್ಥಿತಿ ಬರ್ತದೆ. ಇದಕ್ಕೆಲ್ಲ ಮುಖ್ಯವಾಗಿ ಕಾರಣ ನಮ್ಮ ನೌಕರಿಗೆ ಒಂದು ಒಳ್ಳೆ ಸಂಘಟನೆ ಬೇಕಾಗಿದೆ. ಸಂಘಟನೆ ಬೇಕು ಅಂದರೆ ಇವತ್ತು ಚುನಾವಣೆನೇ ಮುಖ್ಯವಾಗಿ ಕಾರಣ. ಚುನಾವಣೆಗಳು ನಡೆದ್ರೆ ಇವತ್ತು ಇಂಥ ಪರಿಸ್ಥಿತಿಗೆ ನಮಗೆ ಒಂದು ಸರಿಯಾಗಬಹುದು. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಇದೇ ರೀತಿ ಮೂರಾ ಬಟ್ಟೆ ಆಗುವಂಥದ್ದು ತಪ್ಪಿದ್ದಲ್ಲ. ಕೆಲವೊಂದಷ್ಟು ಡಿಪೋಗಳಲ್ಲಿ ಹಲವಾರು ರೀತಿಯಲ್ಲಿ ಒಂದೊಂದು ಥರದಲ್ಲಿ ಕಿರುಕುಳಗಳು ಭಾಳ ನಡೀತಾ ಇದ್ದಾವೆ. ನೌಕರರು ದೂರುಗಳು ಹೇಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಯಾರು ಕೇಳದೇ ಇರುವಂಥ ಪರಿಸ್ಥಿತಿ. ಇವರು ಎಲ್ಲ 4 ವರ್ಷಕ್ಕೊಂದು ಸಲ ಬಂದು ಹಾರಾಟ ತೂರಾಟ ಚೀರಾಟ, ಏನು ಗಂಟಾಗೋಸ್ವಾಗಿ ಏನು ಗುಮ್ಮುದ್ದು, ಏನು ಈಗ ನಾವು ಮಾಡಲಿಲ್ಲ ಅಂತಂದ್ರೆ ನಾವು ಹಂಗೆ ಮಾಡ್ತೀವಿ ಅಂತೇಳಿ ಮಾಡಿ ಇವತ್ತಿಂಥ ಪರಿಸ್ಥಿತಿ ತಂದು ನಿಲ್ಲಿಸವ್ರೆ. ದಯಮಾಡಿ ಇವತ್ತು
ಸರ್ಕಾರ ಮತ್ತು ಆಡಳಿತ ಮಂಡಳಿ ಇವತ್ತೇನು ನಡೀತಾ ಇದೆ ಅದಕ್ಕೆ ವಿರುದ್ಧ ನಾವು ಏನು ಮಾಡಬೇಕು ಅದನ್ನು ನಾವು ಖಂಡಿತ ಮಾಡೋಣ. ನೌಕರ ಪರವಾಗಿ ನಾವು ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆಲ್ಲ ನೌಕರ ಜೊತೆ ಚರ್ಚೆ ಮಾಡ್ತಾ ಇದ್ದಾನೆ. ದಯಮಾಡಿ ನೌಕರರೇ ಇವರು ನಂಬ್ಕೊಂಡ್ರೆ ಇಷ್ಟೇ. ಅದರಿಂದ ಮುಂದಿನ ದಿನಮಾನಗಳಲ್ಲಿ ಇನ್ನೂ ವಿಚಾರ ಇರುತ್ತೆ, ತಿಳಿಸ್ತೀನಿ ಅಂತೇಳಿ ನನ್ನ ಮಾತಾ ಇಲ್ಲೇ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.